SIR ಪ್ರಕ್ರಿಯೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಚಾಲನೆಗೊಂಡಿದೆ. ಸೊ ಇವತ್ತು ಬೆಳಗ್ಗೆ ನಾವು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಚಂದ್ರಶೇಖರ್ ಬೆಳಗ್ಗೆ ಶಿಲ್ಪಿ ಅವ್ರ ಮನೆಗೆ ಬಂದುಬಿಟ್ಟು ಅವ್ರಿಗೆ ಅವ್ರಿಗೆ ಕೊಡೋ ಮೂಲಕ ಈ ಒಂದು ಪ್ರಕ್ರಿಯೆಗೆ ನಾವು ಚಾಲನೆ ಕೊಟ್ಟಿದ್ದೀವಿ. 2400 ಮತಗಟ್ಟೆಗಳು, ಪ್ರತಿಯೊಂದು ಮತಗಟ್ಟೆಗೂ ಸಹ ಒಬ್ಬರು BLO ಅಂತ ನೇಮಕ ಆಗಿರ್ತಾರೆ. ಸೊ ಎಲ್ಲ BLOಗಳಿಗೆ ಸತತವಾಗಿ 2 ಬಾರಿ ನಾವು ಆಗಲೇ ತರಬೇತಿಯನ್ನು ಕೊಟ್ಟಿದ್ದೀವಿ. ನಿನ್ನೆ ಎಲ್ಲ ಫಾರ್ಮ್ಸ್ಗಳನ್ನು ಅವರಿಗೆ ಕೈಯಲ್ಲಿ ತಲುಪಿಸಿದ್ದೀವಿ. ಸೊ ಇವತ್ತಿಂದ ಅವರ ಮತಗಟ್ಟೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮತದಾರರು ಯಾರ್ಯಾರಿದ್ದಾರೆ ವೋಟರ್ ಲಿಸ್ಟಲ್ಲಿ ಅವ್ರಿಗೆ ಇವತ್ತಿನಿಂದ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಎನ್ಯುಮರೇಷನ್ ಫಾರ್ಮ್ ಕೊಟ್ಟಾದಮೇಲೆ ಮೊಬೈಲ್ ಆ್ಯಪ್ ಇರುತ್ತೆ. ಮೊಬೈಲ್ ಆ್ಯಪಲ್ಲಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ತಾರೆ. ಅವರಿಗೆ ವಿತರಿಸಿದ್ದೀವಿ ಅನ್ನುವಂಥದ್ದು. ಸೊ ಒಂದು ಪ್ರತಿ ಅವ್ರ ಹತ್ರ, ಒಂದು ಪ್ರತಿ ನಮ್ಮವ್ರ ಹತ್ರ ಇರುತ್ತೆ. ಆಮೇಲೆ ಅದನ್ನು ಮತ್ತೆ ಅವರು ತುಂಬಿದ ನಂತರ ಅವರ ಮನೆಗೆ ಹೋಗ್ಬಿಟ್ಟು ಅದನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಈ ಒಂದು ಪ್ರಕ್ರಿಯೆ ಏನಿದೆ 1 ತಿಂಗಳ ಅವಧಿಗೆ ನಿರಂತರವಾಗಿ ನಾವು ನಡೆಸ್ತೀವಿ. ಸೊ ಅಲ್ಲೇ ತುಂಬ್ಕೊಂಡು ಹೋಗ್ತಾರಾ ಅಥವಾ ಅವ್ರು ತುಂಬಿ ಮತ್ತೆ ಆಮೇಲೆ ಬಂದು ಕಲೆಕ್ಟ್ ಮಾಡ್ತಾರೆ, ಹೇಗೆ? ಸೊ ಫಸ್ಟ್ ಹೋಗಿ ಅವ್ರಿಗೆ ಕೊಡ್ತೀವಿ. ಅಲ್ಲೇ ಅವರು ಎಲ್ಲ ನಾವು ಇಲ್ಲೇ ನಮ್ಮ ಮಾಹಿತಿ ಎಲ್ಲ ತುಂಬಿಕೊಡ್ತೀವಿ ಅಂದರೆ ಅಲ್ಲೇ ನಿಂತ್ಕೊಂಡು ಅಲ್ಲೇ ತುಂಬಿಸ್ಬಿಟ್ಟು ಅಲ್ಲೇ ಸ್ಕ್ಯಾನ್ ಮಾಡುವಂಥ ಅವಕಾಶವೂ ಇದೆ. ಇಲ್ಲ ನಾವು ಆಮೇಲೆ ಕೊಡ್ತೀವಿ ಅಂತಂದರೆ BLO ಅವರು ಮತ್ತೆ ತೆರಳಿ ಇನ್ನೊಮ್ಮೆ ಆ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡುವಂಥದ್ದನ್ನು ಸಹ ಮಾಡ್ತಾರೆ. ಅದು ಅವರವರ ಅನುಕೂಲಕ್ಕೆ ಅಲ್ಲಿ ಸ್ಥಳೀಯ ವಿವೇಚನೆಗೆ ಬಿಟ್ಟಿದ್ದೀವಿ. ಒಟ್ಟಾರೆಯಾಗಿ ಮೊದಲನೇ ಉದ್ದೇಶ ಫಸ್ಟ್ ಎಲ್ಲರಿಗೂ ತಲುಪಿಸ್ಬೇಕು, ಆಮೇಲೆ 2ನೇ ಹಂತದಲ್ಲಿ ಅದನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಈಗ ಅವ್ರು ಯಾರು ಫಿಲಪ್ ಮಾಡೋಕ್ಕೆ ಬರಲ್ಲ ಅಂಥವ್ರಿಗೆ ಯಾರು BLO ಅವರು ಹೆಲ್ಪ್ ಮಾಡ್ತಾರೆ. BLO ಅವರೂ ಹೆಲ್ಪ್ ಮಾಡ್ತಾರೆ. ನಮ್ಮ ತಂಡ ಇರ್ತದೆ, ನಮ್ಮ ಎಲ್ಲ ಅಧಿಕಾರಿಗಳಲ್ಲಿ ಸ್ಥಳೀಯ ಭಾಗದಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆಲ್ಲರಿಗೂ ಇದ್ರ ಬಗ್ಗೆ ತರಬೇತಿಯನ್ನೆಲ್ಲ ಕೊಟ್ಟಿದ್ದೀವಿ, ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಇದು ಎಲ್ಲ ನಾವು ಸೇರಿ ಎಲ್ಲರಿಗೂ ಸಹಾಯ ಮಾಡ್ತೀವಿ. ಯಾರಿಗೆ ಬರೆಯೋಕ್ಕೆ ಬರಲ್ಲ, ಯಾರಿಗೆ ಓದೋಕ್ಕೆ ಬರಲ್ಲ, ಅವರಿಗೆಲ್ಲ ನಾವು ಈಗ ಕೆಲವೊಂದು ಕಡೆ ಮನೇಲಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಹೇಗೆ ಐಡೆಂಟಿಫೈ ಮಾಡ್ತಾರೆ? ಸೊ ಅದಕ್ಕೆ 2 ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಮನೆಗೆ ಯಾರಾದರೂ ಇತ್ತು ಅಂತಂದರೆ, ನೀವು ಪಲ್ಸ್ ಪೋಲಿಯೋದಲ್ಲೂ ನೋಡಿರಬೇಕು, ಟಿಕ್ ಮಾರ್ಕು, ಕ್ರಾಸ್ ಮಾರ್ಕ್ ಎಲ್ಲ ಹಾಕ್ತಾರಲ್ಲ, ಮನೆಗೆ ಯಾವುದು ಮಗು ಬಿಟ್ಟು ಹೋಗಬಾರ್ದು ಅನ್ನೋವಂಥ ಲೆಕ್ಕದಲ್ಲಿ. ಅದೇ ರೀತಿ ಚುನಾವಣಾ ಆಯೋಗನೂ ಈ ಸಂದರ್ಭದಲ್ಲಿ ಯಾರ ಮನೆಗೆ ನಾವು ಹೋಗಿದ್ದೀವಿ ಅಲ್ಲಿ ಸಿಕ್ಕಿದ್ರು ಅವ್ರಿಗೆ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ. ಯಾರ ಮನೆಯಲ್ಲಿ ಅವ್ರು ಸಿಕ್ಕಿಲ್ಲ ಅದಕ್ಕೆ ಇನ್ನೊಂದು ಸ್ಟಿಕ್ಕರ್ ಹಾಕಿರ್ತಾರೆ. ಅದು ನಮಗೂ ಸಹ ಒಂದು ಗುರುತು, ಅವ್ರ ಮನೆಗೆ ಹೋಗಬೇಕು ಮತ್ತೊಮ್ಮೆ ಅವರು ಇರಲಿಲ್ಲ ಅನ್ನೋವಂಥದ್ದು ಸಹ. ಆ್ಯಸ್ ಆಫ್ ಟುಡೇ ಎಷ್ಟು ಮ್ಯಾಪಿಂಗ್ ಆಗಿದೆ ಸರ್ ಜಿಲ್ಲೆಯಲ್ಲಿ? ಸೊ ನಮ್ಮಲ್ಲಿ ಮೋರ್ ದೆನ್ 95% ಅಷ್ಟು ಮ್ಯಾಪಿಂಗ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಈಗ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಕೊಟ್ಟು ಕಲೆಕ್ಟ್ ಮಾಡ್ಕೊಳ್ತೀವಿ. ಈಗ ಹೊಸ ಮತದಾರರಿಗೆ ನೋಂದಣಿ ಮಾಡ್ಕೊಳ್ಳೋಕೆ ಯಾವುದು ಹೊಸ ಎಕ್ಸ್ಟ್ರಾ ಫಾರ್ಮ್ ಕೊಟ್ಟಿದೆ? ಸೊ ಹೊಸ ಮತದಾರರಿಗೆ ಇದುವರೆಗೂ ಅವಕಾಶ ಇತ್ತು. SIR ಪ್ರಕ್ರಿಯೆ ಮುಗಿದ ನಂತರ ಮತ್ತೊಮ್ಮೆ ಅವರಿಗೆ ಫಾರ್ಮ್ 6 ಅವಕಾಶ ಇದ್ದೇ ಇರುತ್ತೆ. ಈಗ ಯಾರು ಮತದಾರರ ಪಟ್ಟಿಯಲ್ಲಿದ್ದರು ಅವ್ರಿಗೆ ಮಾತ್ರ ಎನ್ಯುಮರೇಷನ್ ಫಾರ್ಮ್ ಕೊಡುವಂಥದ್ದು. ಈಗ ಹೊಸ ಮತದಾರರಿಗೆ ಹೊಸ ಫಾರ್ಮ್ 6 ಅದು ಸಹಜ ನಿರಂತರ ಪ್ರಕ್ರಿಯೆ ನಡೀತಾ ಇರುತ್ತೆ. ಇದುವರೆಗೂ ಇತ್ತು, ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಪಬ್ಲಿಷ್ ಆಗುವವರೆಗೂ 20ನೇ ತಾರೀಕುವರೆಗೂ. ಮತ್ತೆ SIR ಪೂರ್ಣಗೊಳ್ಳುತ್ತೆ ಅಕ್ಟೋಬರಲ್ಲಿ. ಅದಾದಮೇಲೆ ಮತ್ತೆ ಫಾರ್ಮ್ 6 ಪ್ರಕ್ರಿಯೆ ಚಾಲನೆಯಲ್ಲಿ ಇದ್ದೇ ಇರುತ್ತೆ.